ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿದಿನ ಪೂಜೆ ಮುಗಿದ ಮೇಲೆ ದೇವರಿಗೆ ಆರತಿ ಮಾಡಿ ನಾವು ಅದನ್ನ ಭಕ್ತಿಯಿಂದ ಸ್ವೀಕರಿಸುತ್ತೇವೆ. ಇದು ನಾವು ನೂರಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಒಂದು ಸರಳ ಆಚರಣೆಯಾಗಿದೆ. ಆದರೆ ಆರತಿ ತೆಗೆದುಕೊಳ್ಳುವಾಗ ನಾವು ಮಾಡುವ ಆ ಸರಳ ಕ್ರಿಯೆ, ದೀಪದ ಶಾಖವನ್ನ ಕೈ ಅಂಟಿಸಿ ಹಣೆಗೆ, ಕಣ್ಣಿಗೆ, ತಲೆಗೆ ಮುಟ್ಟಿಕೊಳ್ಳುವುದು, ಇದರ ಹಿಂದಿರುವ ಅದ್ಭುತವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ನಿಮಗೆ ತಿಳಿದಿದೆಯಾ? ವೀಕ್ಷಕರೇ, ಆರತಿ ಕೇವಲ ದೇವರನ್ನ ಪ್ರಸನ್ನಗೊಳಿಸುವ ಒಂದು ಕ್ರಿಯೆ ಅಲ್ಲ. ಇದು ನಮ್ಮ ಸಂಪೂರ್ಣ ದೇಹ ಮತ್ತು ಮನಸ್ಸಿಗೆ ಚೈತನ್ಯವನ್ನ ನೀಡುವ ಒಂದು ಅತ್ಯಂತ ಶಕ್ತಿಶಾಲಿ ಉಪಚಾರವಾಗಿದೆ. ಈ ವಿಡಿಯೋದಲ್ಲಿ ಆರತಿ ತೆಗೆದುಕೊಳ್ಳುವ ಕ್ರಿಯೆಯ ಹಿಂದೆ ಅಡಗಿರುವ 3 ಪ್ರಮುಖ ರಹಸ್ಯಗಳನ್ನ ನಾವು ತಿಳಿದುಕೊಳ್ಳೋಣ. ಇದುವರೆಗೆ ಯಾರು ಹೇಳದಂತಹ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಂಬಂಧಿಸಿದ ಈ ರಹಸ್ಯವನ್ನ ಇವತ್ತಿನ ಈ ವಿಡಿಯೋವನ್ನ ನೋಡೋಣ. ವೀಕ್ಷಕರೇ, ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ವೀಕ್ಷಕರೇ, ಮೊದಲಿಗೆ ಆರತಿ ತೆಗೆದುಕೊಳ್ಳುವ ಧಾರ್ಮಿಕ ಅರ್ಥವೇನು, ಹಾಗೆ ಇದರ ಮಹತ್ವವೇನು ಅನ್ನೋದನ್ನ ನೋಡೋಣ. ಆರತಿಯು ನಮ್ಮ ಪೂಜೆಯ ಪೂರ್ಣತೆ ಸಂಕೇತವಾಗಿದೆ. ನಾವು ದೇವರಿಗೆ ಅರ್ಪಿಸಿದ ಭಕ್ತಿ, ಪುಷ್ಪ, ಧೂಪ, ದೀಪ ಎಲ್ಲವೂ ಈ ಅಂತಿಮ ಕ್ರಿಯೆಯಲ್ಲಿ ಪರಾಕಾಷ್ಠೆಯನ್ನ ತಲುಪುತ್ತವೆ. ನಾವು ದೀಪವನ್ನ ಬೆಳಗಿಸಿ ಆ ಬೆಳಕಿನಲ್ಲಿ ದೇವರನ್ನ ನೋಡಿದಾಗ ಅದು ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ಸಾಗುವ ನಮ್ಮ ಬಯಕೆಯನ್ನ ಸಂಕೇತಿಸುತ್ತದೆ. ಆರತಿಯ ಶಾಖವನ್ನ ನಾವು ಸ್ವೀಕರಿಸುವುದು ನಾವು ದೇವರಿಗೆ ಅರ್ಪಿಸಿದ ಪೂಜೆಯ ದಿವ್ಯ ಪ್ರಸಾದವನ್ನ ಸ್ವೀಕರಿಸಿದಂತೆ. ಆ ಶಾಖದಲ್ಲಿ ದೇವರ ಚೈತನ್ಯ ಮತ್ತು ಅನುಗ್ರಹ ಇರುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ. ಈ ಪ್ರಸಾದವನ್ನ ಸ್ವೀಕರಿಸುವ ಮೂಲಕ ನಮ್ಮ ಪಾಪಗಳು ಕಳೆಯುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆ ಪುರಾತನವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥದ್ದು. ವೀಕ್ಷಕರೇ, ಆಧ್ಯಾತ್ಮಿಕ ನಂಬಿಕೆಗಳನ್ನು ಹೊರತುಪಡಿಸಿ ಆರತಿ ತೆಗೆದುಕೊಳ್ಳುವ ಹಿಂದಿರುವ ನಿಖರವಾದ ವೈಜ್ಞಾನಿಕ ಪ್ರಯೋಜನಗಳನ್ನು ನೋಡೋಣ. ಹೌದು ವೀಕ್ಷಕರೇ, ನಾವು ದೀಪದ ಶಾಖವನ್ನ ಕೈ ಆಡಿಸಿ ಆ ಬಿಸಿಯನ್ನ ಕಣ್ಣು, ಹಣೆಗೆ ಮುಟ್ಟಿಕೊಳ್ಳುತ್ತೇವೆ. ನಮ್ಮ ಕೈಗಳು ಮತ್ತು ಹಣೆಯ ಭಾಗಗಳು ಹೆಚ್ಚು ಸಂವೇದನಾಶೀಲವಾಗಿದೆ. ಜ್ವಾಲೆಯ ಮೂಲಕ ಬರುವ ಶಾಖವು ಈ ಭಾಗವನ್ನ ಸ್ಪರ್ಶಿಸಿದಾಗ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಆರತಿ ಮಾಡಿದ ತಕ್ಷಣ ಆ ಶಾಖವನ್ನ ಕಣ್ಣುಗಳಿಗೆ ಮುಟ್ಟಿಸುವುದರಿಂದ ಕಣ್ಣಿನ ಸ್ನಾಯುಗಳು ವಿಶ್ರಾಂತಿ ಪಡೆಯುತ್ತವೆ. ಕೆಲವೇ ಸೆಕೆಂಡುಗಳ ಕಾಲ ಸಿಗುವ ಈ ಸೌಮ್ಯವಾದ ಬಿಸಿ ಉಪಚಾರವು ಕಣ್ಣಿನ ಒತ್ತಡವನ್ನ ಕಡಿಮೆ ಮಾಡಿ ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಆರತಿ ಜ್ವಾಲೆಯಲ್ಲಿ ಸಾಮಾನ್ಯವಾಗಿ ಕರ್ಪೂರವನ್ನ ಬಳಸಲಾಗುತ್ತದೆ. ಕರ್ಪೂರ ಸುಡುವಾಗ ಹೊರಸೂಸುವ ಹೊಗೆ ಮತ್ತು ಆ ಶಾಖವು ಆ ಜಾಗದಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳನ್ನ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನ ನಾಶಪಡಿಸುತ್ತದೆ. ನಾವು ಆ ಶಾಖವನ್ನ ಮುಖಕ್ಕೆ ಸ್ವೀಕರಿಸಿದಾಗ ಸುತ್ತಮುತ್ತಲಿನ ಗಾಳಿಯು ಶುದ್ಧೀಕೃತವಾಗಿ ನಮ್ಮ ಶ್ವಾಸಕೋಶಗಳಿಗೆ ತಾಜಾ ಗಾಳಿ ಸಿಗುತ್ತದೆ ಅನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು. ವೀಕ್ಷಕರೇ, ಆದರೆ ಇತ್ತೀಚಿನ ದಿನದಲ್ಲಿ ಬರುತ್ತಿರುವಂತಹ ಕರ್ಪೂರಗಳಲ್ಲಿ ರಾಸಾಯನಿಕವನ್ನ ಮಿಶ್ರಣ ಮಾಡಿ ತಯಾರಿಸಲಾಗುತ್ತಿದೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಕೂಡ ಬೀರಬಹುದಾಗಿದೆ. ದಯವಿಟ್ಟು ಕರ್ಪೂರವನ್ನ ತರುವಾಗ ಗಮನಿಸಿಕೊಂಡು ತನ್ನಿ. ವೀಕ್ಷಕರೇ, ಇದು ಅತ್ಯಂತ ಮುಖ್ಯವಾದ ಮತ್ತು ಯಾರಿಗೂ ಗೊತ್ತಿರದ ರಹಸ್ಯ. ಹೌದು ವೀಕ್ಷಕರೇ, ಆರತಿ ತೆಗೆದುಕೊಳ್ಳುವ ಕ್ರಿಯೆಯು ಕೇವಲ ದೀಪದ ಶಾಖವನ್ನ ವರ್ಗಾಯಿಸುವುದಲ್ಲ, ಬದಲಾಗಿ ಶಕ್ತಿಯ ವರ್ಗಾವಣೆ ಮಾಡುತ್ತದೆ. ವೀಕ್ಷಕರೇ, ಆರತಿಯನ್ನ ಮಾಡುವಾಗ ಜ್ವಾಲೆಯು ಅಗ್ನಿತತ್ವ, ದೀಪದ ವಸ್ತುವಾದ ತುಪ್ಪ, ಎಣ್ಣೆ ಪೃಥ್ವಿ ತತ್ವ ಮತ್ತು ತಟ್ಟೆಯಲ್ಲಿ ಇರುವ ಲೋಹಗಳು ಧಾತು, ಈ ಎಲ್ಲ ಅಂಶಗಳು ದೇವಸ್ಥಾನದ ಸಕಾರಾತ್ಮಕ ಕಂಪನವನ್ನ ತಮ್ಮೊಳಗೆ ಹೀರಿಕೊಳ್ಳುತ್ತದೆ. ವೀಕ್ಷಕರೇ, ಆರತಿ ತಟ್ಟೆಯು ತಾಮ್ರ ಅಥವಾ ಬೆಳ್ಳಿಯಿಂದ ಮಾಡಲ್ಪಟ್ಟಿರುತ್ತದೆ. ಈ ಲೋಹಗಳು ಉತ್ತಮ ಶಕ್ತಿ ವಾಹಕಗಳು. ಪೂಜೆಯ ನಂತರ ತೀಕ್ಷ್ಣವಾಗಿರುವ ದೈವಿಕ ಶಕ್ತಿಯನ್ನ ಈ ಲೋಹಗಳು ಮೊದಲು ಹೀರಿಕೊಂಡು ಅದನ್ನ ನಮ್ಮ ದೇಹಕ್ಕೆ ಸ್ವೀಕರಿಸಲು ಸೂಕ್ತವಾದ ರೂಪದಲ್ಲಿ ಶುದ್ಧೀಕರಿಸುತ್ತದೆ. ಆ ನಂತರ ನಾವು ಆ ಶಾಖದ ಮೇಲೆ ಕೈಯಾಡಿಸಿ ಆ ನಿಯಂತ್ರಿತ ಶಕ್ತಿಯನ್ನ ಮಾತ್ರ ನಮ್ಮ ದೇಹಕ್ಕೆ ವರ್ಗಾಯಿಸಿಕೊಳ್ಳುತ್ತೇವೆ. ವೀಕ್ಷಕರೇ, ಹಾಗೆ ನಾವು ಆರತಿಯನ್ನ ತೆಗೆದುಕೊಳ್ಳುವುದರಿಂದ ನಮ್ಮ ಚಕ್ರಗಳು ಸಕ್ರಿಯಗೊಳ್ಳುತ್ತದೆ ಎಂದು ನಂಬಲಾಗಿದೆ. ನಾವು ಹಣೆಗೆ ಅಥವಾ ಕಣ್ಣುಗಳ ಬಳಿ ಶಾಖವನ್ನ ಮುಟ್ಟಿಸಿಕೊಳ್ಳುವುದು ನಮ್ಮ ದೇಹದ ಪ್ರಮುಖ ಶಕ್ತಿ ಕೇಂದ್ರಗಳಾದ ಆಜ್ಞಾ ಚಕ್ರ ಮತ್ತು ಇತರೆ ಚಕ್ರಗಳು ಸಕ್ರಿಯಗೊಳಿಸಿ ಶಕ್ತಿಯು ಅಸಮತೋಲನವನ್ನ ಸರಿಪಡಿಸುತ್ತದೆ ಎನ್ನುವಂತಹ ನಂಬಿಕೆಯು ಇರುವಂಥದ್ದು.
ವೀಕ್ಷಕರೇ, ಹಾಗಾಗಿ ಮುಂದಿನ ಬಾರಿ ನೀವು ಆರತಿಯನ್ನ ತೆಗೆದುಕೊಳ್ಳುವಾಗ ನೀವು ಕೇವಲ ದೀಪದ ಶಾಖವನ್ನ ಮುಟ್ಟುತ್ತಿಲ್ಲ, ಬದಲಾಗಿ ನೀವು ದೇವರ ಅನುಗ್ರಹವನ್ನ, ವಿಜ್ಞಾನದ ಶುದ್ಧೀಕರಣವನ್ನ ಮತ್ತು ನಿಮ್ಮ ದೇಹಕ್ಕೆ ಅಗತ್ಯವಿರುವ ಆಧ್ಯಾತ್ಮಿಕ ಚೈತನ್ಯವನ್ನ ಒಟ್ಟಿಗೆ ಸ್ವೀಕರಿಸುತ್ತಿದ್ದೀರಿ. ಆರತಿ ತೆಗೆದುಕೊಳ್ಳುವ ಈ ಸಣ್ಣ ಕ್ರಿಯೆಯು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಂದು ಸಂಪೂರ್ಣ ಉಪಚಾರವಾಗಿದೆ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದೊಂದು ಮಹತ್ವಗಳು ಹಾಗೂ ವೈಜ್ಞಾನಿಕ ಕಾರಣಗಳು ಇದ್ದೇ ಇರುತ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಹಾಗೆ ಈ ವಿಡಿಯೋವನ್ನು ಇನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡುವ ಮುಖಾಂತರ ನಿತ್ಯಧ್ವನಿ ತಂಡಕ್ಕೆ ಸಪೋರ್ಟ್ ಮಾಡಿ. ನಮಸ್ಕಾರಗಳು. ಧನ್ಯವಾದ.